ಶ್ರೀ ಅಶ್ವಥ್ ನಾರಾಯಣ್ ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಅದರೊಟ್ಟಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಿರುವಂತಹ ನಮ್ಮ ಅಧ್ಯಕ್ಷರು ಕೂಡ ಆಗಿರುವಂತಹ ಪ್ರೊಫೆಸರ್ ಕೃಷ್ಣೇಗೌಡರನ್ನು ಕೂಡ ನಮ್ಮಿಂದ ಸ್ವಾಗತಿಸೋಣ. ಸ್ವಾಗತ. ನಾನು ದಿವ್ಯಾ ಆಲೂರು. ಪರಮಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸಿ, ವೇದಿಕೆಯಲ್ಲಿರುವ ಪೂಜ್ಯ ಹಿರಿಯರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ದಯಮಾಡಿಸಿರುವ ಕರ್ನಾಟಕ ರಾಜ್ಯದ ಪಶ್ಚಿಮ ಪ್ರದೇಶ ಸನ್ಮಾನ್ಯ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ನಮಸ್ಕಾರಗಳು. ಹಲವಾರು ಜನಪ್ರತಿನಿಧಿ ನೇತಾರರು, ಸ್ಫಟಿಕಪುರಿ ಮಹಾಸಂಸ್ಥಾನದ ಸಂಘಟನೆಯ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಂಜಾವರ ಸ್ವಾಮೀಜಿಯವರನ್ನು ಭಕ್ತಿಗೌರವದಿಂದ ಸ್ವಾಗತಿಸುತ್ತೇವೆ. ವಿಶ್ವ ಒಕ್ಕಲಿಗ ಸಂಸ್ಥಾನದ ಇದರ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರ ಗೌರವದಿಂದ ಈ ಸಭೆಗೆ ಸನ್ಮಾನ್ಯ ಕೇಂದ್ರ ಸಚಿವರಾದ ಡಾಕ್ಟರ್ ವಿ ಜೋಶಿ ಅವರಿಗೆ ಕೆಂಪೇಗೌಡ ಫೌಂಡೇಶನ್ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ವಿ ಸದಾನಂದ ಅವರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಆ ಗೌರವವನ್ನು ಪ್ರೀತಿಯಿಂದ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರು ಈ ಸಮಾರಂಭಕ್ಕೆ ದಯಮಾಡಿಸಿದ್ದಾರೆ. ಅವರನ್ನು ಗೌರವದಲ್ಲಿ ಸ್ವಾಗತಿಸಿದ್ದಾರೆ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರು ಸಮಾರಂಭಕ್ಕೆ ಬಂದಿದ್ದಾರೆ. ಅವರನ್ನು ಪ್ರೀತಿಗೌರವವನ್ನು ಸ್ವಾಗತಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಅಧ್ಯಕ್ಷರಾದ ಶ್ರೀ ಡಿ ವೈ ವಿಜಯೇಂದ್ರ ಅವರು ಇಲ್ಲಿ ದಯಮಾಡಿಸಿ ಉಪಸ್ಥಿತರಿದ್ದಾರೆ. ಅವರನ್ನು ಗೌರವವನ್ನು ಖ್ಯಾತ ಉದ್ಯಮಿಗಳು ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಪ್ರಶಾಂತ್ ಪ್ರಕಾಶ್ ಅವರು ದಯಮಾಡಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದಾಸನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಮುನಿರತ್ನ ಅವರು ದಯಮಾಡಿಸಿದ್ದಾರೆ. ಅವರನ್ನು ಸ್ವಾಗತ. ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಶ್ರೀ ಗೋಪಾಲಯ್ಯ ಅವರು ದಯಮಾಡಿಸಿದ್ದಾರೆ. ಕೇರಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಧೈರ್ಯ ಬಸವರಾಜ್ ಅವರು ದಯಮಾಡಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಧೀರಜ್ ಮುನಿರಾಜ್ ಅವರು ದಯಮಾಡಿಸಿದ್ದಾರೆ. ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯರು ಶ್ರೀ ಎಚ್ ಕೆ ಸುರೇಶ್ ಅವರು ದಯಮಾಡಿಸಿದ್ದಾರೆ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಜಿ ಟಿ ಜ್ಯೋತಿ ಗಣೇಶ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಶಿಕ್ಷಣ ವಿಧಾನಸಭಾ ಕ್ಷೇತ್ರದ
ಸದಸ್ಯರಿದ್ದಾರೆ, ಅವರನ್ನು ಗೌರವದಿಂದ ಸ್ವಾಗತಿಸುತ್ತೇನೆ. ವಿಧಾನ ಪರಿಷತ್ನ ಮತ್ತೊಬ್ಬ ಸದಸ್ಯರು ಸನ್ಮಾನ್ಯರಾದ ಶ್ರೀ ಎಸ್ ಕೇಶವ ಪ್ರಸಾದ್ ಅವರು ದಯಮಾಡಿಸಿದ್ದಾರೆ, ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಮಾಜಿ ಸಂಸದರಾದ ಶ್ರೀ ಮುನಿಸ್ವಾಮಿ ಅವರು ದಯಮಾಡಿಸಿದ್ದಾರೆ. ಜಯನಗರ ಕ್ಷೇತ್ರದ ಶಾಸಕರಾದ ಶ್ರೀ ಸಿ ಕೆ ರಾಮಮೂರ್ತಿ ಅವರು ಸಮಾರಂಭಕ್ಕೆ ಆಗಮಿಸಿ ಉಪಸ್ಥಿತರಿದ್ದಾರೆ. ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ಶ್ರೀ ಬೋಪಯ್ಯ ಅವರು ಸಮಾರಂಭಕ್ಕೆ ಉಪಸ್ಥಿತರಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಯಾದ ಶ್ರೀ ಅಪೋಚ ರಂಜನ್ ಅವರು ದಯಮಾಡಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಶ್ರೀ ಕೃಷ್ಣಪ್ಪ ಅವರು ದಯಮಾಡಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಗೌಡ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ರಾಜ್ಯಸಭೆಯ ಮಾಜಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಕೆ ಸಿ ರಾಮಮೂರ್ತಿ ಅವರು ದಯಮಾಡಿಸಿದ್ದಾರೆ. ಅವರನ್ನು ಪ್ರೀತಿಯಿಂದ ಶ್ರೀ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರ ವ್ಯಕ್ತಿತ್ವದ ಚುಂಬಕ ಶಕ್ತಿ ಅದರಿಂದ ತಾವೆಲ್ಲರೂ ಬಂದಿದ್ದೀರಿ. ಅವರು ಇವರ ಪ್ರಧಾನ ಸಾರಥಿ ಅವರೇ ಆದರೂ ಅವರು ವೇದಿಕೆ ಮೇಲಿದ್ದಾರೆ ಎನ್ನುವ ಔಪಚಾರಿಕವಾಗಿ ಅವರನ್ನ ಪ್ರೀತಿ ಗೌರವದಿಂದ ಸಭೆಗೆ ಸ್ವಾಗತಿಸುತ್ತೇನೆ. ಎಲ್ಲರನ್ನೂ ಗೌರವಪೂರ್ವಕವಾಗಿ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮ ಎಲ್ಲರಿಗೂ ನೆರವು ಮಾಡಿಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀ. ಅವರಿಗೆ ನನಗೆ ಸ್ವಾಗತವನ್ನು ಕೊಟ್ಟ ಹಾಗೆ ಆ ದೇವೇಗೌಡರು ಬಂದಿದ್ದಾರೆ. ನನಗೆ ಸ್ವಾಗತವನ್ನು ಜಯಿಸಿ ಅವರಿಗೆಲ್ಲದ ಎಲ್ಲರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕೂಡಿ ಸಸಿಗೆ ನೀಡುವ ಮುಖ್ಯ ಕಾರ್ಯಕ್ರಮದ ಶಾಲೆ ಕುಲಕಸಗಳನ್ನ ನೆಚ್ಚಿಕೊಂಡ ಶ್ರಮಜೀವಿಗಳನ್ನ ಒಂದೆಡೆ ಸೇರಿಸಿ ಬಳೆಪೇಟೆ, ಅಕ್ಕಿಪೇಟೆ, ನಗರಪೇಟೆ, ಕುಮಾರಪೇಟೆ, ಅಲ್ಲಿಪೇಟೆ, ರಾಗಿಪೇಟೆ, ಯಾಣಪೇಟೆ ಹೀಗೆ ಸುಮಾರು 64 ಹೆಚ್ಚು ಪೇಟೆಗಳನ್ನು ನಿರ್ಮಿಸಿಕೊಟ್ಟು ಬೃಹತ್ ನಗರ ಆಗಬೇಕು ಅಂತ ಅಷ್ಟು ವರ್ಷಗಳ ಹಿಂದೆಯೇ ಕನಸನ್ನ ಕಂಡಂತಹ ಕನಸುಗಾರ ನಮ್ಮ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಭಾವನೆ ಪುಷ್ಪಾರ್ಪಣೆಯನ್ನ ಮಾಡುತ್ತಿದ್ದಾರೆ. ರಾಜ್ಯಪಾಲರು ಕೂಡಿ ಹಾಗೆ ಈ ಸಂಚೆ ಕೂಡ ಆರಂಭಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ನನ್ನೆಲ್ಲ ಆತ್ಮೀಯ ಸೋದರರೇ, ಸೋದರಿಯರೇ, ಈ ದಿನ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇಡೀ ರಾಜ್ಯದಲ್ಲಿ ಬಹಳಷ್ಟು ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಆಗ್ತಿದೆ. ಈ ಸಂದರ್ಭದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಬಂದಂತ ನನ್ನೆಲ್ಲ ಆತ್ಮೀಯರೇ, ಎಷ್ಟು ಪ್ರೀತಿಯಿಂದ ತಾವೆಲ್ಲರೂ ಬಹಳ ದೂರದವರು ಚಾಮರಾಜನಗರ, ಕೋಲಾರ ಎಲ್ಲ ಹಳ್ಳಿಗಳಿಂದಲೂ ಪ್ರತಿಯೊಂದು ಜಿಲ್ಲೆಗಳಿಂದಲೂ ತಾವೆಲ್ಲರೂ ಒಟ್ಟಾಗಿ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶವಿರುವಂತಹ ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲರೂ ಇವತ್ತು ಶಕ್ತಿಯ ತುಂಡಕ್ಕೆ ಈ ಕಾರ್ಯಕ್ರಮದ ಘನತೆ ನಡೆಸಲಿಕ್ಕೆ ನಮ್ಮ ಘನತೆ ವ್ಯಕ್ತ ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಬಂದು
ನಮಗೆಲ್ಲರೂ ನಿಜಕ್ಕೂ ಶಕ್ತಿ ಮತ್ತು ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ಸದಾಕಾಲ ನಮ್ಮ ಕನ್ನಡ ನಾಡಿನಲ್ಲಿ ಯಾವುದೇ ಸರ್ಕಾರ ಇದೆ, ಎಲ್ಲ ಸರ್ಕಾರ ಪಕ್ಷಾತೀತವಾಗಿ ಜಾತಿಗೀತವಾಗಿ ಎಲ್ಲ ಸರ್ಕಾರಗಳು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳ ಒಂದು ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆದು ಏನೆಲ್ಲ ನಾಡನ್ನು ಕೆಂಪೇಗೌಡರಿಗೆ ಗೌರವ ಸಲ್ಲಬೇಕಾಗಿತ್ತು ಅಷ್ಟು ಗೌರವಗಳನ್ನು ಎಲ್ಲ ಸರ್ಕಾರಗಳನ್ನು ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಎಲ್ಲರೂ ಸಂಸ್ಥೆಗೆ ಮುಖ್ಯ ಕಾರಣಕರ್ತರು ಯಾರು ಅದು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು. ಹಾಗೆ ಬಹಳ ಪ್ರೀತಿಯಿಂದ ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳಾದಂತಹ ನರಸಿಂಹ ಸ್ವಾಮಿಗಳು ಅವರಂತೂ ಬಹಳ ಸ್ಟ್ರಾಂಗ್ ಆಗಿ ಅವರು ಸಂದೇಶ ಕೊಡುವುದಾಗ್ತದೆ. ಅವರ ಮುಖ್ಯ ಸಂದೇಶವನ್ನು ಗಮನಿಸಿ ಹಾಗೆ ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ವಿಶ್ವ ಅದ್ವೈತರ ಮಠದ ಗುರುಗಳಾಗಿರುವಂತಹ ಜಗದ್ಗುರುಗಳಾಗಿರುವಂತಹ ನಿಶ್ಚಲಾನಂದ ಸ್ವಾಮಿಗಳ ಉಪಸ್ಥಿತಿಯನ್ನು ಗೌರವಿಸಿ ಆದ್ಮೇಲೆ ಹೇಳಬೇಕು ಅಂದರೆ ಈ ಕಾರ್ಯಕ್ರಮ ಬಹಳ ಸುಲಭವಾಗಿ ನಾವು ಮಾಡಬೇಕಾಗ್ತದೆ. ಯಾಕೆಂದ್ರೆ ಕೆಂಪೇಗೌಡರು ಹೆಸರು ಹೇಳಿದ ತಕ್ಷಣ ಎಲ್ಲರೂ ಸಾಕ್ತಾರೆ. ಕೆಂಪೇಗೌಡರು ಅಂದ್ರೆ ಹೆಸರು ಹೇಳಿದ್ರೆ ಸಾಕು, ನಾನು ನಿಮ್ಮ ಜೊತೆ ನೀವು ಕಾರ್ಯಕ್ರಮಕ್ಕೆ ಬರ್ತೀವಿ, ನೀವು ಸಹಕಾರ ಕೊಡ್ತೀವಿ, ಎಲ್ಲ ರೀತಿಯಾದಂತಹ ಬೆಂಬಲವನ್ನು ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ನೋಡಿ ನಮ್ಮ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಒಂದು ಕರೆಗೆ ಈ ದಿನ ಇದ್ದ ಸಮಯ ಸರ್ ಬರಬೇಕು ಅಂತ ತಕ್ಷಣ ಬಂದರು. ಹಾಗೆ ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರಾಗಲಿ, ಶಿವಾಜಿ ನಾಯಕ್ ಅವರಾಗಲಿ, ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಮತ್ತು ಶಾಸಕರಾಗಿರುವಂತಹ ವಿಜೇಂದ್ರ ಅವರಿಗೆ ಜಸ್ಟ್ ಒಂದು ಕರೆ ಕೊಡ್ತೇವೆ, ಒಂದು ಕರೆಗೆ ತಕ್ಷಣ ಬಂದು ಈ ಕಾರ್ಯಕ್ರಮಕ್ಕೆ ಈ ರೀತಿ ಇಲ್ಲಿ ರವೀಂದ್ರನಾರಾಗಲಿ, ಸಿ ಡಿ ರವೀಂದ್ರನಾರಾಗಲಿ, ಸದಾನಂದ ಸಾಹೇಬರು ಯಾವುದೋ ಒಂಥರ ಕೆಂಪೇಗೌಡರಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ. ಸದಾನಂದ ಸಾಹೇಬರು ಅಂತಾರೆ ನಾವು ಕರೆದಿದ ತಕ್ಷಣ ಬಂದು ನಮಗೆ ಭಾಷಣ ಆಗ್ತದೆ. ಹಾಗೆ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು, ನಮ್ಮ ಡಾಕ್ಟರ್ ಸುಧಾಕರ್ ಅವರು, CM ಮಂಜುನಾಥ್ ಅವರು, ಎಲ್ಲರಿಗಿಂತ ಮೀರಿ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ರಾಜಕಾರಣಿಗಳನ್ನು ದೂರವಾಗುತ್ತದೆ. ಯಪ್ಪ ಏನು ಕೆಲಸ ಕಷ್ಟ ಆಗುತ್ತೆ. ಆದರೆ ಪ್ರೊಫೆಸರ್ ಕೃಷ್ಣೇಗೌಡರು ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾಲ್ಕು ಕೆಂಪೇಗೌಡರ ಪ್ರತಿಷ್ಠಾನದ ಒಂದು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಮುಂಚೂಣಿಯಲ್ಲಿಟ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರು ಹಾಗೆ ನಮ್ಮೆಲ್ಲ ನಮ್ಮ ಮಾಜಿ ಸಚಿವ ಗೋಪಾಲಣ್ಣ, ಬೈರತಿ ಬಸವರಾಜನವರು, ನಮ್ಮ ಮುನ್ನಾಯನವರು, PC ಮೋಹನ್ ಅವರು, ನಮ್ಮ ಕೋಲಾರದ ಬಂದು ಮುನ್ಸ್ವಾಮಿಯವರು, ನಮ್ಮ ಬೆಂಗಳೂರು ಸೌತಿನ ನಮ್ಮ ಕೃಷ್ಣಪ್ಪನವರು, ನಮ್ಮ ಹಾಸನದ ನಮ್ಮ ಎತ್ತಿ ಸುರೇಶ್ ಅವರು, ನಮ್ಮ ತುಮಕೂರಿನ ಸುರೇಶ್ ಗೌಡರು, ಜ್ಯೋತಿ ಪ್ರಕಾಶ್ ಅವರು, ಜ್ಯೋತಿ ಗಣೇಶ್ ಅವರು, ನಮ್ಮ ರಾಮಮೂರ್ತಿ ಸಾಹೇಬರು, ಗೋಪಿನಾಥ್ ನಾಯ್ಕರು, ಗೋಪಾಯ ಸಾಹೇಬರು, ಅಪ್ಪಚ್ಚು ರಂಜನ್ ಸಾಹೇಬರು ಎಲ್ಲ ಇವತ್ತು ರಾಮಮೂರ್ತಿ ಸಾಹೇಬರು ಎಲ್ಲರೂ, ರವಿ ಅಣ್ಣವರು, ನಮ್ಮ ವಿಧಾನಸಭಾ ಕ್ಷೇತ್ರದ ಸದಸ್ಯರು ರವಿ ಕುಮಾರ್ ಅವರು, ನಮ್ಮ ಮುನ್ನಾಯ್ ನಾಯಕರು, ದೊಡ್ಡಬಳ್ಳಾಪುರದ ನಾಯಕರು, ನಮ್ಮ ರವಿ ಅಣ್ಣವರು, ಶ್ರೀರಂಗದ ಶಾಸಕರು, ಹೀಗೆ ಎಲ್ಲರೂ ಇವತ್ತೆಲ್ಲರೂ ಒಮ್ಮತದಿಂದ ಒಂದು ಮನಸ್ಸಿನಿಂದ ಇವರು ಅವರು ಯಾರು ನಡೆಸೋದಲ್ಲ. ಇದೇನು ಈ ಕಾರ್ಯಕ್ರಮ ನಾವು ಪ್ರಭು ಕೆಂಪೇಗೌಡರು ನಾಶಕ ಮಾಡಿರುವಂತಹ ಈ ಕಾರ್ಯಕ್ರಮ ಬೇರೆ ಯಾವ ಉದ್ದೇಶದಿಂದ ಯಾವ ಉದ್ದೇಶವನ್ನು ಮಾಡಿರುವ ಈ ಕಾರ್ಯಕ್ರಮ ಹಾಗೆ ನಾಳೆ ಪ್ರಭು ಕೆಂಪೇಗೌಡರು ತಮ್ಮೆಲ್ಲ ಬಂದಿದ್ದಕ್ಕೆ ಸಮಾನ ರಾಜ್ಯ ಮಿತಿಯಾದಂತಹ ಅಧಿಕಾರ, ಮಿತಿಯಾದಂತಹ ಹಣ. ಆದರೆ ಅವರಿಗೆ ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ಆ ವಿಜಯನಗರ ಸಾಮ್ರಾಜ್ಯದಂತೆಯೇ ನಮ್ಮ ಬೆಂಗಳೂರನ್ನ ಕಟ್ಟಬೇಕು, ನನಗೆ ಮಿತಿಯಾಗಿದ್ರು ನನ್ನ ಬದ್ಧತೆ, ನನ್ನ ಕಾಳಜಿ ಅದಕ್ಕೆ ಮಿತಿ ಇಲ್ಲ. ಇವತ್ತು ನಮ್ಮ ಬೆಂಗಳೂರು ಹೇಳಬೇಕಂದ್ರೆ ಈ ರೀತಿ ಪ್ರಸ್ತುತವಾಗಿರುವಂತಹ ಯೋಜನೆ 500 ವರ್ಷದ ಹಿಂದೆ ನಮ್ಮ ನರಸಿಂಹರವರು ಕೇಳಬೇಕು. ಇವತ್ತಿಗೂ ಇಡೀ ಭಾರತದಲ್ಲಿ ಈ ರೀತಿ ಪ್ರಸ್ತುತವಾದಂತಹ ನಗರ ಯೋಜನೆಯನ್ನ ಇಡೀ ಭಾರತದಲ್ಲಿ ಯಾರು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಯೋಜನೆಯನ್ನು ಕೊಟ್ಟವರೇ ನಾಡಪ್ರಭು ಕೆಂಪೇಗೌಡರಿಗೆ ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ಯಾಕೆ ಉಲ್ಲೇಖ ಮಾಡ್ತೀವಿ? ಇವತ್ತಿಗೂ ನಾವು ಬಯಸಿವೆ ಎಲ್ಲ ಬಯಸಿವೆ ನೀರಿನ ಅಭಾವ, ಇನ್ನೊಂದು ಆರ್ಥಿಕ ಉದ್ದಟ್ಟು, ಇನ್ನೊಂದು ಬೆಳೆದಂತ ಬೆಳೆಗಳಿಗೆ ವ್ಯಾಪಾರ ಆಗಬೇಕು,
ರಾಜಕೀಯಕ್ಕೂ ಎಲ್ಲ ನಗರಕ್ಕೂ ಇವತ್ತಿಗೂ ಆ 5 ವರ್ಷ ಮಾತ್ರ ಅಲ್ಲ, ಇವತ್ತಿಗೂ ಪ್ರಸ್ತುತವಾಗಿರುವಂತ ಒಂದು ಆಡಳಿತವನ್ನು ಕೊಟ್ಟವರೇ ನಾವು ಕೇಳ್ತೇವೆ. ಹಾಗಾಗಿ ಈಗ ಮಹಾವ್ಯಕ್ತಿಗೆ ನಾವೆಲ್ಲರೂ ಗೌರವ ಸಲ್ಲಿಸಿ ನಾವು ಪ್ರಯತ್ನಿಸಿದ್ದೇವೆ. ಇವತ್ತು ಬರೀ ಅವರ ಮಾಡಿ ಕೆಲಸ ಹೇಳಿ ನೀವೇ ಮಾಡಿ ಅಪ್ಪ ನೀವು ಕೇಳ್ತೀವಿ. ಹಾಗಾಗಿ ಅಂತ ಮಹಾವ್ಯಕ್ತಿಗಳನ್ನ ಕಾರ್ಯದ ನಾಗರಿಕರನ್ನ ತಂದು ಅವರ ದಾರಿಯಲ್ಲಿ ನಾವು ಸಹ ನಾಡಿಗೆ ಸಲೋ ರೀತಿಯಲ್ಲಿ ಪ್ರಸ್ತುತವಾಗಿರುವಂತಹ ನಾಯಕತ್ವವನ್ನು ಕೊಟ್ಟು ಉತ್ತಮ ಆಡಳಿತವನ್ನು ಕೊಟ್ಟು ಜನಪರವಾಗಿ ಬರೀ ನಮ್ಮ ಸ್ವಾರ್ಥ ನಮ್ಮ ಸ್ವಂತಕ್ಕಾಗಲ್ಲ, ಜನರಿಗಾಗಿ ಯಾವ ರೀತಿ ಆಡಳಿತ ಕೆಲಸ ಮಾಡೋ ಅದೇ ದಾರಿಯಲ್ಲಿ ನಾವು ಮಾಡುವುದಾಗಬೇಕು. ಹಾಗೆ ನಾಲ್ಕು ಕೆಂಪೇಗೌಡರು 16 ದುರ್ಗಗಳನ್ನು ಹೇಳಿದ್ರು. ಈ 16 ದುರ್ಗಗಳನ್ನ ಅಭಿವೃದ್ಧಿಯನ್ನ ಮಾಡಬೇಕು. ಇವತ್ತೆಲ್ಲ ದುರ್ಗ ಸಾವರ್ಗರಾಗಲಿ ರಾಮಗಿ ಆಗಲಿ ಈ ರೀತಿ 16 ದುರ್ಗಗಳನ್ನ ಏಕರಿಗೆ ನಾವೆಲ್ಲರೂ ಅಭಿವೃದ್ಧಿ ಮಾಡಿಸಬೇಕು. ಮತ್ತು ಬೆಂಗಳೂರು ನಗರದಲ್ಲೂ ಇನ್ನು ಉತ್ತಮವಾಗಿ ಸುರಕ್ಷಿತವಾಗಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಸಮಾನತೆ ಎಲ್ಲರ ಮನೆ ಎಲ್ಲರಿಗೂ ಮೂಲಭೂತ ಹಕ್ಕುಗಳು ಏನಿದೆಯೋ ಆ ಹಕ್ಕುಗಳನ್ನು ಒದಗಿಸಿ ಇನ್ನು ಮುಂದಕ್ಕೂ ಸಹ ಬೆಂಗಳೂರನ್ನ ಪ್ರಸ್ತುತವಾಗಿರಬೇಕು. ಆ ರೀತಿ ಆ ದಾರಿಯಲ್ಲಿ ಕೆಲಸ ಮಾಡೋಣ. ಮತ್ತು ಇವತ್ತು ಈ ಕಾರ್ಯಕ್ರಮ ಇನ್ನು ಅಪಕ್ರಮ ಮಾಡೋದು ಹೇಗೆ ನಿಮ್ಮೆಲ್ಲರೂ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸುತ್ತಾ ಈ ಕಾರ್ಯಕ್ರಮದ ಕೊನೆಯವರೆಗೂ ತಾವು ನಿಶ್ಶಬ್ದವಾಗಿ ಕೂತು ಎಲ್ಲ ಗಣ್ಯಮಾನ್ಯರು ಮಾತನ್ನು ಕೇಳಿಸಿಕೊಂಡು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಗೌರವಿಸಿದರು. ನಿಮ್ಮನ್ನು ಅರ್ಪಣೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಇವರು ನೀಡಿರುವಂತಹ ಕೊಡುಗೆ ಬಹಳ ಅಪಾರ. ಮೂಲತಃ ಮೈಸೂರಿನವರು ಶ್ರೀಗಳು, ಭಾರತೀಯ ಏರೋಸ್ಪೇಸ್ ಇಂಜಿನಿಯರ್, ಭಾರತದ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ DRDO ಸಂಸ್ಥೆಯಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರುವಂತವರು.
ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ಪಾದಾರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಡಾಕ್ಟರ್ ನಂಜಾವೃತ ಸ್ವಾಮೀಜಿಗಳ ಪಾದಾರಗಳಲ್ಲಿ ನಮಸ್ಕರಿಸಿ ಪರಮ ಪೂಜ್ಯ ನಿಶ್ಚಲಾನಂದ ಮಹಾಸ್ವಾಮೀಜಿಗಳವರ ಪಾದ ಕಮಲಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಿತ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ಮಲ್ಲೇಶ್ವರ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕರೇ, ಸಂಸದರೇ, ವಿಧಾನ ಪರಿಷತ್ ಸದಸ್ಯರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕೃತರಿಗೆ ಅವರಿಗೂ ಕೂಡ ಎಲ್ಲ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಶ್ರದ್ಧೆ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ನಾಡಪ್ರಭು ಕೆಂಪೇಗೌಡರ ಈ ಒಂದು ಜನ್ಮ ದಿನೋತ್ಸವ ಬೆಂಗಳೂರು ಮಹಾನಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ವತಿಯಿಂದ ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಆಗ್ತಾ ಇದೆ. ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ನ್ಯಾಯದ ಸಂಕೇತ. ನಾಡಪ್ರಭು ಕೆಂಪೇಗೌಡ ಅಂತ ಹೇಳಿದ್ರೆ ಧರ್ಮದ ಸಂಕೇತ, ತ್ಯಾಗದ ಸಂಕೇತ, ನಿಷ್ಠೆಯ ಸಂಕೇತ. ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ಕನ್ನಡ ನಾಡಿನ ಒಂದು ಹೆಮ್ಮೆಯ ಸಂಕೇತ ಅಂತ ಹೇಳಿಕ್ಕೆ ನಮಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸ್ತದೆ. ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೆದಿರುವ 516ನೇ ಜನ್ಮದಿನೋತ್ಸವದ ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಇರುವಂತಹ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೂ ಪರಮ ಪೂಜ್ಯ ಶ್ರೀ ನಂಜಾವೃತ ಸ್ವಾಮೀಜಿಯವರು ಹಾಗೂ ಪರಮ ಪೂಜ್ಯ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು ಅವರೆಲ್ಲರ ಆಧಾರದಲ್ಲಿ ನಿರ್ವಹಿಸಿ ಗೌರವಾನ್ವಿತ ರಾಜ್ಯಪಾಲರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಶ್ರೀ ದಾವೂದ್ ದೇವರ ಅವರು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತಹ ಹಾಗೂ ಸರ್ವಾದಿ ನಾರಾಯಣ ಸ್ವಾಮಿ ಅವರು, ವೇದಿಕೆಯಲ್ಲಿರುವಂತಹ ಎಲ್ಲ ಶಾಸಕರೇ ಮತ್ತು ಲೋಕಸಭಾ ಸದಸ್ಯರೇ, ಎಲ್ಲ ಪ್ರಶಸ್ತಿ ವಿಜೇತರೇ, ಒಬ್ಬ ಸಾಮಂತ ರಾಜನಾಗಿ ಬೆಂಗಳೂರು ಹೇಗಿರಬೇಕು ಅನ್ನುವಂತಹ ಕಲ್ಪನೆಯನ್ನು ಮಾಡಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಬಿಟ್ಟರು. ಹಾಗಾಗಿಯೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೇಳಿ ಇದನ್ನ ನಾಮಕರಣವನ್ನು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಮಾಡಲಾಗಿತ್ತು. ಜೊತೆಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ನಾಡಪ್ರಭು ಕೆಂಪೇಗೌಡರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಒಂದು ಐತಿಹಾಸಿಕ ಕ್ರಮ. ನಾಡಪ್ರಭುಗೆ ಜೈಕಾರವನ್ನು ಆಡಿ ನಮಗೆಲ್ಲ ಒಂದ್ಸಲ ಸ್ಪಿರಿಟ್ ಬರ್ತದೆ. ನಾಡಪ್ರಭು ಕೆಂಪೇಗೌಡನಿಗೆ, ನಾಡಪ್ರಭು ಕೆಂಪೇಗೌಡನಿಗೆ ಧನ್ಯವಾದಗಳು. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವೇದಿಕೆ ಮೇಲೆ ಪರಮ ಪೂಜ್ಯರಾದಂಥ ಬಾಲಗಂಗಾಧರನಾಥ ನಾನು ಮಾತಾಡೋಕ್ಕೆ ಮುಂಚೆ ಬಾಲಗಂಗಾಧರ ಮಹಾಸ್ವಾಮಿಗಳ ನೆನಪು ಮಾಡ್ಕೊಳ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದೆ. ಯಾರು ಪುಣ್ಯಾತ್ಮಕರಿಗೆ ಕೆಂಗಲ್ ಹನುಮಂತಯ್ಯವರು, ಎಸ್ ಎನ್ ಕೃಷ್ಣ ದೇವೇಗೌಡರನ್ನ ನಾವು ನೆನಪು ಮಾಡ್ಕೋಬೇಕು. ಇರ್ಬೋದು, ರಾಷ್ಟ್ರೀಯ ಬೇರೆ ಇರ್ಬೋದು. ಮದ್ದೂರನ್ನು ಎಸ್ ಎನ್ ಕೃಷ್ಣ ಅವರು ಬೆಂಗಳೂರನ್ನ ಬೆಳೆಸೋದ್ರಲ್ಲಿ ಐಟಿ ಮಾಡೋದ್ರಲ್ಲಿ ಅವ್ರ ಪಾತ್ರ ಇದೆ. ದೇವೇಗೌಡರು ನೀರು ಕೊಟ್ಟುವಂಥದ್ದು ಬೆಂಗಳೂರಿಗೆ ಅವ್ರ ಪಾತ್ರ ಇದೆ.
ಪ್ರಶ್ನೆ ಬಂದಿರೋದು ಬೆಂಗಳೂರಿನ ಅಸ್ತಿತ್ವ, ಕೆಂಪೇಗೌಡರ ಅಸ್ತಿತ್ವ ಅದು ಉಳಿಬೇಕು. ಆ ದೃಷ್ಟಿಯಿಂದ ಇವತ್ತು ಹಲವಾರು ಸನ್ಮಾನಿತರಾಗಿದ್ದಾರೆ. ಮೊದಲ ಬಾರಿಗೆ ಅಶ್ವತ್ಥ ನಾರಾಯಣ ಅವರು ಅದರ ಗುರುತಿಸಿ ಸಮಾಜದ ಗಣ್ಯರಿಗೆ ಗೌರವ ಕಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಳ್ಳೆ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಅಂತ ಇದು ಬಹಳ ಜನಗಳ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಕೆಂಪೇಗೌಡ ಪ್ರತಿಷ್ಠಾನ ವತಿಯಿಂದ ಬೆಂಗಳೂರು ನಗರದ ಎಲ್ಲ ಸಾರ್ವಜನಿಕರು ಕೆಂಪೇಗೌಡ ಅಭಿಮಾನಿಗಳು ಸೇರಿ ಒಂದು 514ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹೆಮ್ಮೆಯಿಂದ ಗೌರವದಿಂದ ಆಚರಣೆ ಮಾಡುವಂತಹ ಈ ಕಾರ್ಯಕ್ರಮದ ಜೊತೆ ಸಾಹಿತ್ಯ ವಹಿಸುವಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳಿಗೆ ಪೂರ್ಣವಾಗಿ ವಿಚಾರಣೆ ನಡೆಸಿ, ಹಾಗೆ ಸಾಹಿತ್ಯ ವಹಿಸುವಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಮಂಜುನಾಥ ಮಹಾಸ್ವಾಮಿಗಳಿಗೆ ಪೂರ್ಣವಾಗಿ ವಿಚಾರಣೆ ಸಲ್ಲಿಸಿದ್ದಾರೆ. ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು, ಗಣತಂತ್ರದ ರಾಜ್ಯಪಾಲರು ಕೂಡ ಪ್ರೀತಿಪೂರ್ವಕ ಗೌರವವನ್ನು ಸಲ್ಲಿಸಿ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಅಶ್ವತ್ಥ ನಾರಾಯಣ ಈ ಒಂದು ಪ್ರತಿಷ್ಠಾನವನ್ನು ನಾಯಕತ್ವವನ್ನು ವಹಿಸಿಕೊಳ್ಳುವ ಮೂಲಕ ಜನಸಾಮಾನ್ಯರಿಗೆ, ಬೆಂಗಳೂರು ನಗರವಾಸಿಗಳಿಗೆ, ರಾಜ್ಯದ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಸಾಧನೆಯ ಕೆಲಸವನ್ನು ಕೆಲಸವನ್ನು ಮಾಡ್ತಾರೆ. ಕೆಂಪೇಗೌಡರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಣೆ ಮಾಡಿ ಇದುವರೆಗೂ ಪೂಜನೀಯ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿಗಳವರೇ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಪೂಜನೀಯ ಶ್ರೀ ನಿಶ್ಚಲಾನಂದ ಮಹಾಸ್ವಾಮಿಗಳವರೇ, ನಮ್ಮ ರಾಜ್ಯದ ಯಾವ ರೀತಿ ಒಂದು ಬೃಹತ್ತಾದ ಶಿವಾಜಿ ಪ್ರತಿಮೆ ಇದೆ, ಆ ರೀತಿ ಒಂದು ದೊಡ್ಡ ಪ್ರತಿಮೆಯನ್ನು ಈ ಸರ್ಕಾರ ಯಾಕೆ ಮಾಡಬಾರದು ಅದನ್ನ ಅರ್ಥ ಮಾಡಿಕೊಂಡ ಯಡಿಯೂರಪ್ಪನವರು ಅಶ್ವತ್ಥ ನಾರಾಯಣರವರ ನೇತೃತ್ವದಲ್ಲಿ ಸುಮಾರು 125 ಅಡಿ ಎತ್ತರದ ಒಂದು ಬೃಹತ್ತಾದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಮೋದಿ ಅವರನ್ನು ಕರೆಸಿ ಇಂಟರ್ನ್ಯಾಷನಲ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅನಾವರಣ ಮಾಡಬೇಕು. ನಿಜವೂ ಕೂಡ ಅತ್ಯಂತ ನಮ್ಮ ನಾಡಿನ ಯುವಕರಿಗೆ ಕೆಂಪೇಗೌಡರ ಆದರ್ಶ ಖಂಡಿತ ಸಾಕಾರ ಆದದ್ದೇ ಆದರೆ ನಮ್ಮ ದೇಶ ಇವತ್ತು ಏನು 4ನೇ ಬಹುದೊಡ್ಡ ಇಕಾನಮಿಯ ದೇಶವಾಗಿ ಹೊರಹೊಮ್ಮಿದೆಯೋ ವೆರಿ ಶಾರ್ಟ್ಲಿ 3ನೇ ಪ್ಲೇಸಿಗೆ ಬರಲಿಕ್ಕೆ ಖಂಡಿತ ಕಷ್ಟ ಇಲ್ಲ. 2ನೇ ಪ್ಲೇಸಿಗೆ ನೀವೆಲ್ಲರೂ ಕೂಡ ದುಡ್ದದ್ದೇ ಆದರೆ ವಿ ಕ್ಯಾನ್ ರೀಚ್ 2nd ಪೊಸಿಷನ್ ಅಂತ 1st ಪೊಸಿಷನ್ ಆಲ್ಸೋ. ಅಂಥದ್ರ ಕಡೆಗೆ ಕೆಂಪೇಗೌಡರ ಆದರ್ಶಗಳಿರಲಿ ಅಂತ ಹೇಳಿ ಈಗ ನಾಡಿನ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ನಮ್ಮ गवर्नर नाड प्रभु केंपेगौड़ा जी की 516वीं जन्म जयंती के अवसर पर आयोजित इस समारोह में मंच पर विराजमान आदि चुंचुनागिरी मठ के महास्वामी पूजनीय डॉक्टर निर्मलानंद नाथ स्वामी जी, श्री स्फटिकपुरी महासंस्थान के पूजनीय नंजावदूता स्वामी जी, विश्व ओकालिगरा संस्थान मठ के महास्वामी निश्चलानंद स्वामी जी, मैं आप सबके चरणों में नमन करता हूँ। भारत सरकार के
मंत्री माननीय श्री एच डी कुमार स्वामी जी जो आने वाले थे पर नहीं आए, नाड़ प्रभु केम्पेगौड़ा फाउंडेशन के अध्यक्ष कृष्ण गौड़ा जी, विधान परिषद में विपक्ष के नेता चलवड़ी नारायण स्वामी जी, सांसद माननीय डॉक्टर सी एन मंजूनाथ जी, विधायक श्री सी एन अश्वत्थ नारायण जी, केम्पेगौड़ा पुरस्कार से सम्मानित महानुभाव, नाड़ प्रभु केम्पेगौड़ा फाउंडेशन के समस्त महानुभाव, सम्माननीय अतिथि एवं मीडिया के महानुभाव, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು हार्दिकವಾಗಿ स्वागतिಸುತ್ತೇನೆ कि आप सभी को हार्दिक बधाई एवं शुभकामनाएं. यह अवसर हम सभी के लिए इतिहास के उस स्वर्णिम अध्याय को याद करने का है जब एक दूरदर्शी नेतृत्व में बेंगलुरु जैसे महानगर की नींव रखी थी. आधुनिक प्रौद्योगिकी, शिक्षा एवं विज्ञान, व्यापार और सांस्कृतिक राजधानी के रूप में देखते हैं तो हमें याद रखना चाहिए कि इस सब का आधार नाड़ प्रभु केम्पेगौड़ा जी ने सदियों पूर्व अपने सशक्त नेतृत्व और समाज हितकारी योजनाओं के माध्यम से रखा था. नाड़ प्रभु केम्पेगौड़ा जी की विजयनगर साम्राज्य के अधीन एक नायक के रूप में कार्यरत थे, परंतु उनकी सोच सीमित प्रशासन तक नहीं थी. वे एक कुशल शासक, नगर योजनाकार, सामाजिक सुधारक, समता और समृद्धता के प्रणेता तथा एक धर्मनिष्ठ नेतृत्व करता थे. 1537 में बेंगलुरु का जो प्रारूप उन्होंने तैयार किया वह आज के प्रशासनिक सिद्धांतों, विकेंद्रीकरण, सतत विकास, सामाजिक समावेशन, सार्वजनिक सेवा वितरण और जल संसाधन प्रबंधन के सर्वश्रेष्ठ उदाहरणों में से एक है. ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡರು 516ನೇ ಜನ್ಮದಿನಾಚರಣೆ. ಅವರ ಒಂದು ಆಳ್ವಿಕೆಯಲ್ಲಿ ಎಲ್ಲ ಒಂದು ಜನಾಂಗಕ್ಕೂ ಬೆಂಗಳೂರಿನಲ್ಲಿ ಸ್ಥಳವನ್ನು ನಿರ್ಮಾಣ ಮಾಡಿ ವ್ಯಾಪಾರ ವ್ಯವಹಾರಗಳಿಗೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಕೆರೆಕಟ್ಟೆಗಳನ್ನು ಕಟ್ಟಿಸಿ ಎಲ್ಲ ಭಾರತದ ಎಲ್ಲ ನಗರಗಳು ನದಿಯನ್ನು ಅವಲಂಬಿಸಿ ನಿರ್ಮಾಣವಾಗಿರುತ್ತದೆ. ಆದರೆ ಬೆಂಗಳೂರು ಮಾತ್ರ ಅತಿ ಎತ್ತರದ ಪ್ರದೇಶದಲ್ಲಿ ಯಾವುದೇ ನದಿ ಮೂಲಗಳಿಲ್ಲದೆ ಬರೀ ಕೆರೆಕಟ್ಟೆಗಳಿಂದ ಅಭಿವೃದ್ಧಿಪಡಿಸಿದಂಥ ಮಹಾನ್ ಧೀಮಂತ ನಾಯಕ ಕೆಂಪೇಗೌಡರು. ಅವರ ಈ ಒಂದು ಜನ್ಮದಿನಾಚರಣೆಯನ್ನು ನಮ್ಮ ಎಲ್ಲ ಜನಾಂಗದವರು ಅವರು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೋ ಹಳೆ ಬೆಂಗಳೂರಿನ ನಾವುಗಳು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ನಮ್ಮ ಕರ್ತವ್ಯವಾಗಿರುತ್ತದೆ. ಆ ಒಂದು ಕಾರಣದಿಂದ ನಮ್ಮ ಬಳೆಪೇಟೆ ಮತ್ತು ಅರಳೆಪೇಟೆ ಮಧ್ಯಭಾಗದ ಈ ಸೌರಾಷ್ಟ್ರ ಪೇಟೆ, ಇಂದಿನ ಜಮಖಾನ್ದವರು ವಾಸವಾಗಿರೋ ಒಂದು ಪೇಟೆ ಜನಾಂಗದವರೆಲ್ಲರೂ ಕೆಂಪೇಗೌಡರಿಗೆ ನಾವು ಗೌರವ ಸಲ್ಲಿಸಿ ಕೃತಜ್ಞತೆ ಅರ್ಪಿಸಬೇಕು ಅಂತ ಜನಾಂಗದವರೆಲ್ಲ ಒಂದು 3-4 ಬಸ್ಗಳಲ್ಲಿ ಅರಮನೆ ಮೈದಾನಕ್ಕೆ 4 ಗಂಟೆಗೆ ಹೊರಡ್ತಾ ಇದ್ದೀವಿ. ಅದಕ್ಕೆ ಬಂದಿರೋ ಎಲ್ರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಸ್ವಾಗತಿಸ್ತಾ ಇದ್ದೀನಿ. ಯಾಕೆಂದರೆ ನಾವು ಬೆಂಗಳೂರಿನಲ್ಲಿ ಬೆಳೆದಿದ್ದೀವಿ, ಬದುಕಿದ್ದೀವಿ, ವಿದ್ಯೆ ಕಲ್ತಿದ್ದೀವಿ, ಊಟ ಮಾಡ್ತಾ ಇದ್ದೀವಿ. ಈ ಒಂದು ಸ್ಥಳಕ್ಕೆ ನಾವು ಗೌರವ ಕೊಟ್ಟು ನಮ್ಮ ಸಂಘಟನೆನ ಗಟ್ಟಿ ಮಾಡ್ಕೋಬೇಕು. ಜೊತೆಗೆ
ಕೆಂಪೇಗೌಡರ ಒಂದು ಏನೊಂದು ಅಭಿಲಾಷೆ ಇತ್ತೋ ಅದು 500 ವರ್ಷದ ಹಿಂದೆ ಅವರು ಮಾಡಿದ್ದೊಂದು ಕಂಡ ಕನಸು ಇವತ್ತು ನನಸಾಗ್ತಾ ಇದೆ. ಇವತ್ತು ಒಬಾಮರವರು ಹೇಳ್ತಾ ಇದ್ರು, ಅಮೇರಿಕಾದಲ್ಲಿ ಯಾವುದಾದ್ರೂ ಒಂದು ದೇಶ ನೋಡಿ ನಾವು ಕಲ್ತ್ಕೋಬೇಕು ಅಂದರೆ ಭಾರತದ ಬೆಂಗಳೂರನ್ನ ನೋಡ್ಕೊಂಡು ಕಲ್ತ್ಕೋಬೇಕು. ಅಲ್ಲಿನ ವಿದ್ಯಾರ್ಥಿಗಳು, ಅಲ್ಲಿನ ಒಂದು ಸಾಫ್ಟ್ವೇರು, ಅಲ್ಲಿ ಒಂದು ತಾಂತ್ರಿಕತೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ಕಲ್ತ್ಕೋಬೇಕಾಗಿದೆ ಅಂತ ಬೆಂಗಳೂರನ್ನ ಹೊಗಳಿ ಮಾತಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಇವತ್ತಿನ ದಿವಸ ಕಾರಣ ಏನು ಅಂದರೆ ನಮ್ಮ ಕೆಂಪೇಗೌಡರು ಮತ್ತು ಇಲ್ಲಿನ ಕನ್ನಡದ ಜನಾಂಗ, ಎಲ್ಲ ಜನಾಂಗದವ್ರಿಗೂ. ಯಾಕೆಂದರೆ ಜಮಖಾನದವರೆಲ್ಲ ಗಾಣಿಗರು, ದರ್ಜಿಗಳು, ಒಕ್ಕಲಿಗರು ಪ್ರತಿಯೊಬ್ಬರೂ ಈ ಪೇಟೆಯಲ್ಲಿದ್ದು ಒಂದು ಮಾರುಕಟ್ಟೆ, ಒಂದು ಜೀವನಾಭಿವೃದ್ಧಿಗೋಸ್ಕರ ಕಂಡಂಥ ಕನಸು ನನಸಾಗಿ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅದಕ್ಕೆಲ್ಲ ಮೂಲ ಕಾರಣ ಕೆಂಪೇಗೌಡರು ಅಂತ ಹೇಳಿಕೊಂಡು ಅವ್ರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಅವರ ಜನ್ಮ ದಿನಾಚರಣೆಯಲ್ಲಿ ಭಾಗವಹಿಸೋದಕ್ಕೆ ನಾವೆಲ್ಲ ಹೊರಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಹೊರಡೋದಕ್ಕೆ ಆದಿತ್ಯ ಗ್ರೂಪ್ನ ವಿಶ್ವನಾಥ್ರವರು ನಮ್ಮ ಜನಾಂಗದ ಒಬ್ಬ ಪ್ರಮುಖರು. ಅವರು ಈ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡೋದ್ರಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಸೌರಾಷ್ಟ್ರ ಅಸೋಸಿಯೇಷನ್ಗೂ ಆಹ್ವಾನವಿರೋದ್ರಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ. ಅವ್ರಿಗೂ ಸಹ ಅಸೋಸಿಯೇಷನ್ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಅಮರಾವತಿ ಹರಿಕುಮಾರ್ ಅಂತ. ನಾನು ಮಹಿಳಾ ಪ್ರೆಸಿಡೆಂಟು, ಮಹಿಳಾ ಅಧ್ಯಕ್ಷರು. ನಮ್ಮ ಸೌರಾಷ್ಟ್ರ ಜನಾಂಗದಲ್ಲಿ ನನ್ನನ್ನು ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತುಂಬ ನಾನು ಋಣಿಯಾಗಿದ್ದೇನೆ. ಇವತ್ತು ದಿನ ಕೆಂಪೇಗೌಡರ ಜಯಂತಿ ಮಾಡಬೇಕು ಅಂತ ನಮ್ಮ ಮಹಿಳಾ ಕಡೆಯಿಂದ ನಮಗೆ ಆಹ್ವಾನ ಬಂದಿದೆ. ನಾವೆಲ್ಲ ಮಹಿಳೆಯರೆಲ್ಲ ಸೇರಿಕೊಂಡು ತುಂಬ ಸಂತೋಷದಿಂದ ಈ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಹಬ್ಬ ಅಂತ ಮಾಡ್ತಾ ಇದ್ದಾರೆ ಪ್ಯಾಲೇಸ್ ಗ್ರೌಂಡಲ್ಲಿ. ಅದಕ್ಕೋಸ್ಕರ ನಾವೆಲ್ಲ ಹೊರಟಿದ್ದೀವಿ. ತುಂಬ ಸಂತೋಷವಾಗಿದೆ. ಆದರೆ ಬೆಂಗಳೂರಲ್ಲಿ ಇರೋದಕ್ಕೆ ನಮಗೆ ಸಂತೋಷ. ಎಲ್ಲ ನಾಡಿಗಿಂತ ಕರ್ನಾಟಕದಲ್ಲಿ ಬೆಂಗಳೂರು ಅನ್ನೋದು ನಮಗೆ ತುಂಬ ಹೆಮ್ಮೆವಾದ ವಿಷಯ. ಕರ್ನಾಟಕದಲ್ಲಿ ಸೌರಾಷ್ಟ್ರ ಪೇಟೆ, ಜಮಖಾನ ಪೇಟೆ ಇರೋದ್ರಿಂದನೇ ನಮಗೊಂದು ಹೆಸರು ಬಂದಿದೆ.